given in detail. The students of Sharda Vidyalaya, Komal of 11th standard and Aditya of 10th have invented a machine which could detect carbon monoxide and silver dioxide, harmful gases, and convert them into harmless gases, said Mr. M.B. Puranik, addressing a press meet at the press club, Patrika Bhavan in Mangalore. The students of Sharda Vidyalaya, Komal of 11th standard and Aditya of 10th have invented a machine which could detect carbon monoxide and sulfur dioxide, harmful gases, and convert them into harmless gases, said Mr. M.B. Puranik, addressing a press meet at the press club Patrika Bhavan in Mangalore. Mr. Puranik also said, "We are proud that our school children of just 10th and 11th standard have discovered this, which is low cost, most efficient, and very simple device. It is just the size of a SIM card." ಐರಿಸ್ ಎನ್ನತಕ್ಕಂಥ ಒಂದು ಸಂಸ್ಥೆ ನಮ್ಮ ಕೇಂದ್ರದ ಸರ್ಕಾರದ ಅಂಗಸಂಸ್ಥೆ ಎಳೆಯ ವಿದ್ಯಾರ್ಥಿಗಳ ಒಂದು ಆಸಕ್ತಿ ಮತ್ತು ಅವರ ಸಂಶೋಧನೆಯನ್ನು ಬೆಳಕಿಗೆ ತರುವ ದೃಷ್ಟಿಯಿಂದ ಈ ರೀತಿಯ ಒಂದು ಕಾಂಪಿಟಿಷನ್ ಅನ್ನು ಮಾಡುತ್ತದೆ. ಎರಡು ವಿದ್ಯಾರ್ಥಿಗಳು 10th ನಲ್ಲಿ ಒಬ್ಬ ಇದ್ದಾರೆ, PUC ಯಲ್ಲಿರುವಂತಹ ಒಬ್ಬ ವಿದ್ಯಾರ್ಥಿ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತಿದ್ದಾರೆ. ಕೋಮಲ್ 10ನೇ ತರಗತಿ ವಿದ್ಯಾರ್ಥಿ, 11ನೇ ತರಗತಿಯದ್ದು, ನಂತರ 10ನೇ ತರಗತಿ ವಿದ್ಯಾರ್ಥಿ ಭಾರ್ಗವ್, ಆದಿತ್ಯ ಭಾರ್ಗವ್, ಇವರಿಬ್ಬರು ನಮ್ಮ ಜೊತೆ ಇದ್ದಾರೆ. ಅವರ ತಂದೆ ತಾಯಿ ಅವರಿಗೆ ಕೊಡತಕ್ಕಂತಹ ಒಂದು ಪ್ರೋತ್ಸಾಹ, ಅದರ ಜೊತೆ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರ ಒಂದು ಉತ್ತೇಜನ ಮತ್ತು ಗಣೇಶ್ ಶಾಸ್ತ್ರಿ ಎನ್ನತಕ್ಕಂಥ ಒಬ್ಬರು ಸೈನ್ಸ್ ಲೆಕ್ಚರರ್, ಬಯಾಲಜಿ ಲೆಕ್ಚರರ್, ಅವರ ಮಾರ್ಗದರ್ಶನದಲ್ಲಿ ಅವರು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಅವರ ಸಾಧನೆಯನ್ನು ಚುಟುಕಾಗಿ ಹೇಳಿದ್ದಾರೆ. ನಮ್ಮ ವಾತಾವರಣದಲ್ಲಿ ಇವತ್ತಿನ ಈ ಕೈಗಾರಿಕೆ ಮತ್ತು ಬೇರೆ ಬೇರೆ ಯಂತ್ರದ ಉದ್ದೇಶದಿಂದಾಗಿ ಬರ್ತಕ್ಕಂಥ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಇದೆರಡೂ ಕೂಡ ವಿಷ ಅನಿಲಗಳು. ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಇದು ಹೆಚ್ಚಿನ ಕಾರ್ಬನ್ ಮಾನಾಕ್ಸೈಡ್ ವಾತಾವರಣದಲ್ಲಿ ಹೆಚ್ಚಿದ್ರೆ ಸ್ಕಿನ್ ಇನ್ಫ್ಲಮೇಷನ್ ಬರ್ತದೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆ. ಅದೇ ರೀತಿ ಸಲ್ಫರ್ ಡೈಆಕ್ಸೈಡ್ ಹೆಚ್ಚು ಉಪದಿಲ್ಲಾದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಇವೆಲ್ಲವನ್ನೂ ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ನ್ಯಾನೋ ಟೆಕ್ನಾಲಜಿ ಅಂದ್ರೆ ಅತ್ಯಂತ ಸೂಕ್ಷ್ಮ ಪದಾರ್ಥಗಳನ್ನು, ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ವಾತಾವರಣದಲ್ಲಿ ಈ ವಿಷ ಅನಿಲಗಳ ಮಟ್ಟ ಎಷ್ಟಿದೆ ಅಂತ ಕಂಡುಹಿಡಿಸುವುದು, ಅದರ ಜೊತೆ ಅದನ್ನು ಹೀರುವಂತಹ ಸುಲಭ ಸಾಧನಗಳನ್ನ ಕಂಡುಹಿಡಿದಿದ್ದಾರೆ. ಇದು ಎಲ್ಲ ಜನರ ಮೆಚ್ಚುಗೆಯನ್ನು ಪಡೆದಿದೆ. ಯಾಕೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ಈಗ ನಮ್ಮಲ್ಲಿ MRPL ಇರ್ಬೋದು, ಇನ್ಫೋಸಿಸ್ ನಮ್ಮಲ್ಲಿರುವಂತಹ ಮಂಗಳೂರು ಫರ್ಟಿಲೈಸರ್ ಇರ್ಬೋದು, ಇದರಲ್ಲಿ ಏನಾಗ್ತದೆ, ಆ ಚಿಮಿನಿಯಿಂದ ಹೊರಬರ್ತಕ್ಕಂಥ ಈ ವಿಷ ಅನಿಲಗಳನ್ನು ಹೀರಲಿಕ್ಕೆ ದೊಡ್ಡ ದೊಡ್ಡ ಯಂತ್ರಗಳನ್ನು ಜೋಡಿಸಿ ಅವುಗಳನ್ನು ಹೀರುವಂತಹ ಪ್ರಕ್ರಿಯೆ ಮಾಡಿ ಆದಷ್ಟು ಶುದ್ಧ ಗಾಳಿಯನ್ನ ಹೊರಬಿಡ್ತಾರೆ. ಆದರೆ ಅದಕ್ಕೆ ದಿವಸಗಟ್ಟಲೆ ಹೀರಲಿಕ್ಕೆ ಸಮಯ ತಗೊಳ್ತದೆ, ವ್ಯಯ ಕೂಡ ತುಂಬಾ ಆಗ್ತದೆ. ನಮ್ಮ ವಿದ್ಯಾರ್ಥಿಗಳ ಸಂಶೋಧನೆಯನ್ನು ತಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ 15-20 ನಿಮಿಷದ ಹೊರಗಡೆ ಆ ಎಲ್ಲ ವಿಷ ಅನಿಲಗಳನ್ನ ಹೀರತಕ್ಕಂಥ ವ್ಯವಸ್ಥೆ. ಇದರಿಂದಾಗಿ ಪರಿಸರ ಮತ್ತು ನಮ್ಮ ಗ್ರೀನರಿ ಏನು ಸಸ್ಯ ಸಂಪತ್ತು ಏನಿದೆ ಅದನ್ನ ರಕ್ಷಿಸುವಂತಹ ದೊಡ್ಡ ಒಂದು ಸಾಧನೆಯನ್ನ ನಮ್ಮ ಇವತ್ತು ಮಕ್ಕಳು ಮಾಡಿದ್ದಾರೆ. ನಾನು ಮುಂಬೈಯಲ್ಲಿ ಜನವರಿಯಲ್ಲಿ ಬಾಂಬೆ ಯೂನಿವರ್ಸಿಟಿಯವರು ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ ಎಂಬತಕ್ಕಂಥ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಅಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಹಿಂದಿನ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಕಲಾಂ ಇವರಿಬ್ಬರು ಭಾಗವಹಿಸ್ತಾರೆ. ಅನಂತರ ಬೆಂಗಳೂರಿನಲ್ಲಿ ಇನ್ನೊಂದು ಸ್ಪರ್ಧೆ ಇದೆ ಚೆನ್ನೈಯಲ್ಲಿ. ಅದು ಆದ ನಂತರ ಇವರಿಬ್ಬರು ಕೂಡ ಅಮೆರಿಕಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆ ಇದೆ. Komal and Aditya also explained about the invention with pride and said, "We are selected for 2 international level competitions. INSEF, Indian Science and Engineering Fair, selected for national level fair, and IRIS, Initiative for Research and Innovation in Science, which is the topmost position, and they will be going to USA for presentation." Prime Minister Mr. Modi and Mr. Abdul Kalam will personally come to Mumbai to see our invention presentation. We have developed a sensor which is made out of nanomaterials to detect highly poisonous gases, carbon monoxide and sulfur dioxide.
our sensor has salient features, that is high sensitivity, high selectivity, low power consumption, and it is long-term stability. Our sensor has some applications too. That is, it can be used in real-time monitoring of gases. It can be integrated in gas alarm. It can be integrated in mobile phones, because it is as much as the size of a SIM card. And we got this motivation from, as we know, there is a lot of mobile sources these days. That is nothing but vehicles. These vehicles release a lot of carbon monoxide, which causes inflammation on the skin, and it has 200 times more binding capacity than oxygen with hemoglobin. Due to this, the oxygen carrying capacity of the blood decreases. And there is a rapid increase in industries and factories these days. These industries and factories release sulfur dioxide. These sulfur dioxide causes bronchitis of the lungs and asthma. And there is some already various materials available in the market, but they are it is costly and it takes lot of time to detect the gases, and it can be detected only in bulk quantity. But as sensor, that is semiconductor gas sensing, it measures the change in electrical conductivity. And you may ask why we are choosing nanomaterials only. Because of its small dimension, online operation, high compatibility with microelectronic processing. I'll tell you how we have prepared this. We have used a glass slide of 1 inch length, 0.5 centimeter width and 0.01 centimeter height. We have cleaned it thoroughly and we have sputtered gold on it, leaving the gap in between. The gold has been sputtered for its electrical contact. And then our nanomaterials which we have prepared, it is added in the acetone and it is drop casted on the place which we left there. And once the acetone is evaporated, our nanomaterials will be in this place. It is just the size of a SIM card. I tell you, this is the column where you can see there are different other nanomaterials which are currently available in the market. But if it has to get activated and sensitive gases, it nearly requires 400 degrees Celsius or above that. But our nanomaterials, if it has to get activated, it can activate in room temperature itself. That is just 25 degrees Celsius. And one more thing is that other nanomaterials, we can sense only the bulk quantity of these poisonous gases. But our nanomaterials, even the minute quantity of these poisonous gases, we can detect. The next one more thing is that there are, as I said, other nanomaterials, if it has to sense gases, the time taken by it will be nearly 2 hours, or sometimes it takes nearly 4 hours, and some others take nearly 8 hours. But our nanomaterial, it can sense these gases in just 20 seconds. Just 20 seconds. The applications of a nanosensor is, as we said earlier, nowadays huge filters are used by the pollution control board to detect these poisonous gases. And they take nearly 2 to 3 days, and we have to spend the money in lakhs. This one we want to integrate in the mobile phone. We want to insert it in the mobile phone so that whenever there is any poisonous gases surrounding you, you will get an instant data and you can leave that place. Other thing is that we want to integrate in the gas alarm. With response time, that is the time taken to sense is just 20 seconds. If the gases are surround that alarm, it will alert us by alarming itself so that we can leave the place. And it can be used in real-time monitoring also. That is, we can onlinely we can operate. The thing is that the chemicals which are used for preparing these nanomaterials, which have never been reported until now for sensing these poisonous gases, and we are the first one to do so. They said Principal Shushma Dinkar, Vice Principal Vinayaka BG, and others were present. As per the International Rotary President, Rotarian Gary C.K. Hunt called, Rotary Club of Wonder of R.I. District 3180 is observing Rotary Day on 20th December at Gayatri College campus at DR Mangaluru under the guidance of the District Governor, Rotarian PHF Dr. Bhaskar S. Said Rotarian Prakash Karan, the President, at the press meet at the press club of Mangaluru. ಜಿಲ್ಲೆಯ ಅಂದರೆ ಇದು 8 ಕಂದಾಯ ಜಿಲ್ಲೆ ಇದರಲ್ಲಿ ಬರ್ತದೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಮಡಿಕೇರಿ, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಅಂದಾಜು 135ಕ್ಕೂ ಹೆಚ್ಚು ರೋಟರಿ ಕ್ಲಬ್ಗಳ ಒಟ್ಟು ಸೇರಿಕೆಯಿಂದ ರೋಟರಿ ಜಿಲ್ಲೆಯ ಒಂದು ಕಾರ್ಯಕ್ರಮ ರೋಟರಿ ಡೇ ಅನ್ನತಕ್ಕಂಥದ್ದು. ಇದು ರೋಟರಿಯ ಸೇವಾ ಕಾರ್ಯಗಳನ್ನು ಜನಮಾನಸಕ್ಕೆ ತಿಳಿಸುವ ನಿಟ್ಟಿನಲ್ಲಿ, ಅದೇ ರೀತಿ ಸಂಭಾವ್ಯ
ರೋಟರಿ ಸೇರುವವರನ್ನು ರೋಟರಿಯ ಬಗ್ಗೆ ಪರಿಚಯ ನೀಡುವ ನಿಟ್ಟಿನಲ್ಲಿ ಈ ಒಂದು ರೋಟರಿ ಡೇ ಅನ್ನತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಾವು ಸೆಪ್ಟೆಂಬರ್ 20ನೇ ಶನಿವಾರ ಅಡ್ಯಾರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಹಿಂಭಾಗದ ಹೊರಾಂಗಣದಲ್ಲಿ ನಾವು 5:30 ಗಂಟೆಗೆ ಈ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ. ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ವತಿಯಿಂದ ರೊಟೇರಿಯನ್ ಗಜೇಂದ್ರನ್ ಇವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆಯ ರೊಟೇರಿಯನ್ PHF ಡಾಕ್ಟರ್ ಭಾಸ್ಕರ್ ನಮ್ಮ ಗವರ್ನರ್ ಇವರು ಈ ಕಾರ್ಯಕ್ರಮದಲ್ಲಿ ಪವರ್ ಪಾಯಿಂಟ್ ಡಿಸ್ಪ್ಲೇ ನಮ್ಮ ರೋಟರಿಯ ಸಾಧನೆಗಳನ್ನ ಜನರಿಗೆ, ಅದೇ ರೀತಿ ರೊಟೇರಿಯನ್ ಅಂದ್ರೆ ಈ ಪ್ರಾಜೆಕ್ಟ್ ನಮ್ಮ 135 ಕ್ಲಬ್ಗಳಲ್ಲಿ ನಾವು ನಡೆಸುತ್ತಿರುವಂತಹ ಮುಖ್ಯ ಯೋಜನೆಗಳನ್ನ ಅಥವಾ ಮುಖ್ಯ ಸೇವಾ ಕಾರ್ಯಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆಲ್ಲ ತೋರಿಸಲಿಕ್ಕಿದ್ದಾರೆ. ಅದೇ ರೀತಿ ಅನಂತರ ನಮ್ಮದು ಡಿನ್ನರ್ ಕಾರ್ಯಕ್ರಮ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಮರುದಿವಸ ಸೆಪ್ಟೆಂಬರ್ 21ನೇ ಆದಿತ್ಯವಾರ ಸಹ್ಯಾದ್ರಿ ಕಾಲೇಜಿನ ನೇತ್ರಾವತಿ ಒಳಾಂಗಣದಲ್ಲಿ ವಸುಂಧರಾ 2014 ಅನ್ನತಕ್ಕಂಥ ಪ್ರಿಸನ್ ಆಫ್ ಪ್ಲಾನೆಟ್ ಅರ್ತ್ ಅಂದ್ರೆ ಪರಿಸರದ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನ ನಮ್ಮ ಉಸ್ತುವಾರಿ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾದ ಅರಣ್ಯ ಮತ್ತು ಪರಿಸರ ಸಚಿವರಾದ ರಮನಾಥ್ ರೈ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. Hi, this is John Abraham and you're watching Coastal Time. Red Rocks India Domicile Projects presents Red Rocks Blueberry Greens Residential Layout Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place.
range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Swachhata Abhiyana observed by Mulki Town Panchayat at Hindu Rudra Bhumi and Papanadu Medlin Convent School on Thursday, the 18th of December. Swachhata Abhiyana was observed by Mulki Town Panchayat at Hindu Rudra Bhumi and Papanadu Medlin Convent School on Thursday, the 18th of December. Mulki Town Panchayat Chief Officer Vani B. Alva, President Meenakshi Bangera, Vice President Vasanti Bandari, Purushottam Bashir, Sunil Alva, staff and others took part in the program. It was all stink all over and all the drainage water started flowing down after a manhole opened due to heavy flow and blockage at Up Road near Circuit House near Government Museum, Vijay today. Somnath Nayak of Nagarika Seva Trust kept forward various issues about Dharmasthala addressing a press meet at the Press Club Patrika Bhavan in Mangalore. ಧರ್ಮಸ್ಥಳಕ್ಕೆ ಬರುತ್ತಿರುವಂತಹ ಯಾತ್ರಾರ್ಥಿಗಳಿಗೆ ವಿಹಾರಾರ್ಥವಾಗಿ ದೇವರ ದರ್ಶನದ ನಂತರ ಅಲ್ಲಿ ಊಟೋಟ ಮತ್ತು ಮೃಗಾಲಯ ನಿರ್ಮಾಣ ಮಾಡಲಿಕ್ಕೆ ಅಂತ ತಿಳ್ಕೊಂಡು ಶಾಂತಿವನ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಹೆಗಡೆಯವರು ನಿಯಮಾನುಸಾರ ಒಂದು ಹೇಳಿಕೆಯನ್ನು ಕೂಡ ಕಡತದಲ್ಲಿ ಕಂದಾಯ ನಿರೀಕ್ಷೆ ಕೊಡುವಂತ ಒಂದು ಕ್ರಮ ಇಟ್ಟು ಅದನ್ನು ಕೊಟ್ಟಿದ್ದಾರೆ. ಆದರೆ ಕೊನೆಯ ಗಳಿಗೆಯಲ್ಲಿ ಎಲ್ಲ ಕಡತಗಳು ಅದೇ ಪ್ರಕಾರ ಬಿಲ್ಡಪ್ ಆಗಿದ್ರೂ ಕೂಡ ಮಂಜೂರಾತಿ ಆಗುವ ಹೊತ್ತಿಗೆ ಈ ಒಂದು 14 ಎಕರೆ 65 ಸೆಂಟ್ ಸ್ಥಳ ಯಾವುದು ಅದನ್ನು ಈ ಪ್ರಕಾರ ತಿದ್ದಿ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಕೊಟ್ಟಿದ್ದೇವೆ. ಶಾಂತಿವನ ಮೃಗಾಲಯ ಮತ್ತು ಹೂವಿನ ತೋಟದ ಬಗ್ಗೆ ಕಂಪನಿಗಳನ್ನು ಕೊಡಲು ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಮತ್ತು ನಿವೃತ್ತ ಅಧಿಕಾರಿಗಳು ವಿಶ್ರಾಂತಿಗಳ ನಿರ್ಮಿಸುವ ಬಗ್ಗೆ ಶಾಂತಿವನ ಟ್ರಸ್ಟ್ಗೆ ಅನುದಾನ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕಾನೂನಿನ ಉಲ್ಲಂಘನೆ. ಯಾಕಂತ ಹೇಳಿದ್ರೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅರ್ಜಿಯೇ ಇರಲಿಲ್ಲ. ಅರ್ಜಿ ಇದ್ದದ್ದು ಹೂದೋಟ ಮತ್ತು
ಮೃಗಾಲಯ ನಿರ್ಮಾಣಕ್ಕಾಗಿ. ಇದರ ಬಗ್ಗೆ ಹೆಗ್ಗಡೆ ಅವರು ಕೊಟ್ಟ ಹೇಳಿಕೆ ಇಲ್ಲಿದೆ, ಸ್ಪಷ್ಟವಾಗಿ ಅವರದೇ ಸರಿಯಲ್ಲಿ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅರ್ಜಿಯನ್ನೇ ಪಡೆದೆ ಹೇಗೆ ಮಂಜೂರಾತಿ ಆಯಿತು? ಇದು ಮೊದಲನೇ ಕಾನೂನು ಉಲ್ಲಂಘನೆ. ಎರಡನೇದು, ಹೂದೋಟ ಮತ್ತು ಮೃಗಾಲಯ ಯಾತ್ರಾರ್ಥಿಗಳಿಗೆ ಉಚಿತವಾಗಿ ವಿಹಾರಕ್ಕೆ ಮಾಡುವಂಥದ್ದು ಒಪ್ಪಣ. ಆದರೆ ಪ್ರಕೃತಿ ಚಿಕಿತ್ಸಾಲಯ ಎನ್ನುವಂಥದ್ದು ಅಲ್ಲಿ ಪ್ರವೇಶವಿಲ್ಲ, ನಿರ್ಬಂಧ ಇದೆ. 200 ಹಾಸಿಗೆಗಳ ₹400 ₹4,000ವರೆಗಿನ ಒಂದು ಬೆಡ್ಡಿಗೆ ಚಾರ್ಜ್ ಇರುವಂತಹ ಪಾಠಶಾಲೆ ಲಾಭದಾಯಕ ಪ್ರಾಫಿಟ್ ಮೇಕಿಂಗ್ ಉದ್ದೇಶಕ್ಕಾಗಿ ಈ ಒಂದು ಸ್ಥಳವನ್ನು ಸರ್ಕಾರ ಅನುದಾನ ಮಾಡುವಂತದ್ರ ಬಗ್ಗೆ ನಾವು ಆಕ್ಷೇಪವನ್ನು ಕೇಳಿದ ಪ್ರಕಾರ ಈ ಹಿಂದೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು, ಮುಖ್ಯಮಂತ್ರಿಗಳು ಇದರ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ರು. ಈ ಆದೇಶದ ಪ್ರತಿಯನ್ನು ಇರುತ್ತದೆ, ಮುಖ್ಯಮಂತ್ರಿಗಳು ಮಾಡಿದ ಆದೇಶ. ಹೀಗೆ ಅವರೇ ಆದೇಶ ಮಾಡಿದ ತನಿಖೆಗೆ ಸ್ಥಳಕ್ಕೆ ಅವರೇ ಅಲ್ಲಿ ಬಂದ್ರೆ ತನಿಖೆಯ ಮೇಲೆ ಪ್ರಭಾವ ಬೀರಿದಾಗ ಆಗ್ತದೆ. ಆದ್ದರಿಂದ ತನಿಖೆ ಆಗುವವರೆಗೆ ನೀವು ಇಲ್ಲಿ ಬರಬಾರದು ಅನ್ನೋದರ ಬಗ್ಗೆ ನಾವು ಪತ್ರವನ್ನು ಅವರು ಬರೆದಿದ್ದೆವು. ಮಾತ್ರವಲ್ಲ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೆವು, ಶಾಸಕರ ಗಮನಕ್ಕೆ ತಂದಿದ್ದೆವು. ಒಂದು ವೇಳೆ ನಾವು ಬಂದ್ರೆ ಇದನ್ನು ನಾವೆಲ್ಲ ಮಾಧ್ಯಮಗಳಿಗೂ ಕೊಡ್ತಾ ಇದ್ದೇವೆ. ಮಾಧ್ಯಮದಲ್ಲಿ ಬರ್ತಿದ್ದೇವೆ ಕೂಡ. ಪ್ರಶ್ನೆಗಳನ್ನು ಕೇಳಿದಾಗ ಒಂದು ಕಡೆಯಿಂದ ನೀವು ತನಿಖೆ ಮಾಡುವಂತೆ ಅಂತ ಹೇಳ್ತಾ ಇದ್ದೀರಿ, ಇನ್ನೊಂದು ಕಡೆ ಅಲ್ಲಿಯೇ ಬರ್ತಾ ಇದ್ದೀರಿ ಅಂತ ಹೇಳುವಂತ ಬಂದ್ರೆ ನಿಮ್ಗೆಲ್ಲ ಇದಾಗ್ತದೆ ಅಂತ ತಿಳ್ಕೊಂಡು ಕೇಳಿದ ಪ್ರಕಾರ ನಮ್ಮ ಅನಿಸಿಕೆಯಲ್ಲಿ ಅವರ ಕರ್ತವ್ಯಕ್ಕೆ ಕಾರಣ ಇದು ಏನಂತ. ಇನ್ನು ಎರಡನೇದ್ದು, ಈ ಹಿಂದೆ ನಾವು ವೀರೇಂದ್ರ ಹೆಗ್ಗಡೆಯವರ 1974ನೇ ಇಸ್ವಿಯಲ್ಲಿ ಅವರ ಕುಟುಂಬ ಹೊಂದಿರುವಂತಹ ಭೂಮಿಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟ ಡಿಕ್ಲರೇಷನ್, ಅದು ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಕೊಡಬೇಕಾದ ಡಿಕ್ಲರೇಷನ್. Hi, this is Nisha Kothari and you are watching Coastal Times English News. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken, the only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. A
beautiful cultural program was organized during the Vishwa Tulivara Parva at Antya. Just have a look.
also now. We'll be back with more news on the same channel at the same time. Till then, from all of us, it's goodbye.